ಸ್ನೇಹಿತರೆ ನಮಸ್ಕಾರ. ದಿನಕ್ಕೊಂದು ಕತೆಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಕತೆ ಅದೃಷ್ಟದ ಕರೆ ಅಂತ. ಒಂದು ಕಾಡಿನಲ್ಲಿ ಪ್ರಾಣಿಗಳನ್ನು ಬೇಟೆಯಾಡಿಕೊಂಡು ಬದುಕುತ್ತಿದ್ದ ಬೇಟೆಗಾರನಿದ್ದ. ಅದೊಂದು ಬಾರಿ ಅವನು ಕಾಡಿನಲ್ಲಿ ಬೇಟೆಯಾಡಲು ಹೋಗುತ್ತಿದ್ದಾಗ ಒಬ್ಬ ಋಷಿ ಕಾಡ್ಗಿಚ್ಚಿನಲ್ಲಿ ಸಿಲುಕಿ ಹೊರಬರಲಾಗದೆ ಪರಿತಪಿಸುವುದನ್ನು ನೋಡಿದ. ಕೂಡಲೇ ಬೇಟೆಗಾರನ ಬೆಂಕಿಯನ್ನು ಆರಿಸಿ ಋಷಿಯನ್ನು ಪಾರು ಮಾಡಿದ. ಋಷಿಗೆ ಸಂತೋಷವಾಯಿತು. ನಿನ್ನಲ್ಲಿ ಒಳ್ಳೆಯ ಮನಸ್ಸಿಲ್ಲದೆ ಹೋಗಿದ್ದರೆ ಬೆಂಕಿಯಿಂದ ನಾನು ಪಾರಾಗುತ್ತಿರಲಿಲ್ಲ. ಎಲ್ಲ ಪ್ರಾಣಿಗಳಲ್ಲೂ ದಯ ತೋರಿ ಪ್ರೀತಿಯಿಂದ ವರ್ತಿಸು, ನಿನಗೆ ಒಳ್ಳೆಯದಾಗುತ್ತದೆ ಎಂದು ಋಷಿಯು ಹೇಳ್ತಾನೆ. ಬೇಟೆಗಾರರು, ಆದರೆ ನಾನು ಮೃಗಗಳನ್ನು ಬೇಟೆಯಾಡಿ ಬದುಕುವವನು. ಬೇರೆ ಯಾವ ಕೆಲಸವೂ ನನಗೆ ಗೊತ್ತಿಲ್ಲ. ನನಗೆ ಜೀವನದಲ್ಲಿ ಒಳ್ಳೆಯದಾಗುವುದು ಹೇಗೆ ಎಂದು ಕೇಳ್ತಾನೆ. ಋಷಿಯು, ಚಿಂತಿಸಬೇಡ. ಇಲ್ಲೇ ಸನಿಹದ ಮರದ ಪೊಟರಿಯಲ್ಲಿ ಬಂಗಾರದ ಬಣ್ಣದ ಹಕ್ಕಿಯೊಂದಿದೆ. ಅದನ್ನು ಹಿಡಿದು ತಂದು ಮನೆಯಲ್ಲಿ ಸಾಕಿದರೆ ನಿನ್ನ ಅದೃಷ್ಟ ಬದಲಾಗುವುದು. ದೇಶದ ರಾಜನಾಗುವ ಯೋಗ್ಯತೆ ನಿನ್ನದಾಗುತ್ತದೆ ಎಂದನು. ಬೇಟೆಗಾರನು ಸನಿಹದ ಮರಗಳಲ್ಲಿ ಹುಡುಕಿದಾಗ ಒಂದು ಮರದ ಪೊಟರೆಯಲ್ಲಿ ಬಂಗಾರದ ಹಕ್ಕಿ ಕಾಣಿಸುತ್ತದೆ. ಅದನ್ನು ಹಿಡಿದು ಮನೆಗೆ ತಂದು ಪಂಜರದಲ್ಲಿಟ್ಟು ಪ್ರೀತಿಯಿಂದ ಕಾಳು, ನೀರು, ಆಹಾರವನ್ನು ಹಾಕ್ತಾನೆ. ಮುಂದೆ ತನ್ನ ಅದೃಷ್ಟದ ಬಾಗಿಲು ತೆರೆಯಲಿರುವ ಅದನ್ನು ಚೆನ್ನಾಗಿ ರಕ್ಷಿಸಿಕೊಂಡು ಬರ್ತಾನೆ. ಒಂದಿನ ರಾತ್ರಿ ಬೇಟೆಗಾರನ ಮನೆಯಂಗಳದಲ್ಲಿ ಕಾಲು ಗೆಜ್ಜೆಯ ಸದ್ದು ಕೇಳಿಸಿತು. ಅವನ ದೀಪ ಉರಿಸಿಕೊಂಡು ಹೊರಗೆ ಬಂದು ನೋಡಿದಾಗ ಆಭರಣಗಳಿಂದ ಅಲಂಕೃತಗಳಾದ ಒಬ್ಬಳು ಹೆಣ್ಣು ಅಲ್ಲಿ ನಿಂತಿದ್ದಳು. ನಾನು ಸಂಪತ್ತಿನ ಒಡತಿ ಲಕ್ಷ್ಮಿ, ನಿನ್ನ ಮನೆಯಲ್ಲಿರಲು ಬಂದಿದ್ದೇನೆ, ಒಳಗೆ ಕರೆದುಕೋ ಎಂದಳು. ಛೀ, ನಿನಗೆ ನಾನೇಕೆ ಆಶ್ರಯ ಕೊಡಲಿ? ಅದೃಷ್ಟದ ಬಾಗಿಲು ತೆರೆಯಬಲ್ಲ ಬಂಗಾರದ ವರ್ಣದ ಹಕ್ಕಿ ನನ್ನ ಮನೆಯೊಳಗಿದೆ. ಮುಂದೆ ಅದರಿಂದ ನಾನು ಸಕಲ ಐಶ್ವರ್ಯಗಳನ್ನು ಪಡೆಯಬಲ್ಲೆ. ನೀನು ನನಗೆ ಬೇಕಾಗಿಲ್ಲ ಎಂದನು ಬೇಟೆಗಾರ. ಮುಂದೊಂದು ದಿನ ಬೇಟೆಗಾರ ತನ್ನ ಹಕ್ಕಿಯ ಕಾಳು ತರಲು ಕಾಡಿಗೆ ಹೋಗ್ತಾನೆ. ಆಗ ಆ ದೇಶದ ರಾಜಕುಮಾರಿ ಪಲ್ಲಕ್ಕಿಯಲ್ಲಿ ಕುಳಿತು ಯಾವುದೋ ಉತ್ಸವಕ್ಕೆ ಹೊರಟಿದ್ದಳು. ಆಗ ಕಳ್ಳರ ತಂಡವೊಂದು ಅವಳನ್ನು ಅಪಹರಿಸಲು ಸಿದ್ಧವಾಗಿ ಬರುತ್ತದೆ. ರಾಜಕುಮಾರಿ ಅರ್ಥಳಾಗಿ ಕೂಗ್ಕೊಳ್ತಾಳೆ. ಬೇಟೆಗಾರ ಇದನ್ನು ಕಂಡು ವೀರಾವೇಶದಿಂದ ಹೋರಾಡಿ ಕಳ್ಳರನ್ನು ಓಡಿಸ್ತಾನೆ. ರಾಜಕುಮಾರಿ ಸಂತೋಷಗೊಂಡು, ಅಯ್ಯ, ನಿನ್ನಿಂದಾಗಿ ನನ್ನ ಮಾನ ಪ್ರಾಣ ಎರಡೂ ಉಳಿದಿದೆ. ನೀನು ನನ್ನನ್ನು ಮದುವೆಯಾಗ್ತೀಯಾ ಎಂದು ಕೇಳ್ತಾಳೆ. ಆ ಮಾತಿಗೆ ಬೇಟೆಗಾರನು ನಿರಾಕರಿಸ್ತಾನೆ. ಮುಂದೆ ನಾನು ದೊಡ್ಡ ಅದೃಷ್ಟವನ್ನು ಗಳಿಸಲಿದ್ದೇನೆ ಎಂದು ಹೇಳಿದ. ಹಕ್ಕಿಯ ಅಕ್ಕರೆಯಲ್ಲಿಯೇ ಬೇಟೆಗಾರ ತನ್ನ ಬದುಕಿನ ಬಹುಭಾಗವನ್ನೇ ಕಡಿತಾನೆ. ಅವನ ಮೈ ಸುಕ್ಕು ಬಿದ್ದು ತಲೆಗೂದಲು ಹಣ್ಣಾಗಿ ಮುದುಕ ಆಗ್ತಾನೆ. ಆಗ ಒಂದಿನ ಹೊಂಬಣ್ಣದ ಹಕ್ಕಿ ಸಾವಿನ ಅಂಚು ತಲುಪುತ್ತದೆ. ಅಯ್ಯ, ಋಷಿಯ ಮಾತು ಸುಳ್ಳಾಯಿತೆ. ಈ ಹಕ್ಕಿಯಿಂದಾಗಿ ನನ್ನ ಅದೃಷ್ಟದ ಬಾಗಿಲು ತೆರೆಯುತ್ತದೆ. ದೇಶದ ರಾಜನಾಗುತ್ತೇನೆ ಅವನೆಂದಿದ್ದ. ಆದರೆ ಹಕ್ಕಿಯೇ ಸತ್ತು ಹೋಗುತ್ತಿದೆಯಲ್ಲ ಎಂದು ಪಶ್ಚಾತ್ತಾಪ ಪಡ್ತಾನೆ. ಆಗ ಆ ಹಕ್ಕಿ ಹೇಳಿತು, ಅಯ್ಯ, ಅದೃಷ್ಟದ 2 ಸಲ ನಿನ್ನ ಮನೆಯ ಬಾಗಿಲಿಗೆ ಬಂದರೂ ನೀನು ತಿರಸ್ಕರಿಸಿದೆ. ಅದೃಷ್ಟ ಲಕ್ಷ್ಮಿ ಬಂದಾಗ ಮನೆಯೊಳಗೆ ಸೇರಿಸಿಕೊಳ್ಳಲಿಲ್ಲ. ರಾಜಕುಮಾರಿಯ ಕೈ ಹಿಡಿದರೆ ದೇಶದ ರಾಜ ನೀನೇ ಆಗುತ್ತಿದ್ದೆ. ದೊಡ್ಡ ದೊಡ್ಡ ಅದೃಷ್ಟ ಕಾದಿದೆಯೆಂದು ಸಿಕ್ಕಿದ ಅವಕಾಶಗಳನ್ನು ಕೈಬಿಟ್ಟರೆ ಇನ್ನಾವ ಸ್ವರ್ಗದ ಜೀವನ ನಿನಗೆ ಸಿಗುತ್ತದೆ ಎಂದು ಹೇಳಿ ಬಂಗಾರದ ಹಕ್ಕಿ ಕಣ್ಣು ಮುಚ್ಚಿತು. ಆವಾಗ ಬೇಟೆಗಾರ ಪಶ್ಚಾತ್ತಾಪಗೊಂಡು ಕೊರಗಿ ಸಾವನ್ನಪ್ತಾನೆ. ಸ್ನೇಹಿತರೆ, ಈ ಕಥೆಯಿಂದ ನಾವು ಏನು ಕಲಿಬೇಕಂದ್ರೆ, ನಮಗೆ ಯಾವಾಗ ಅವಕಾಶಗಳು ಅದೃಷ್ಟಗಳು ಸಿಗುತ್ತಾವೋ ಆವಾಗ ನಮ್ಮ ಕೆಲಸ, ನಮ್ಮ ಗುರಿಯನ್ನು ನಾವು ಸಾಧಿಸಿಕೊಳ್ಳಬೇಕು ಎಂಬುದೇ ಈ ಕಥೆಯ ಒಂದು ಸಾರಾಂಶವಾಗಿದೆ. ಸ್ನೇಹಿತರೆ, ಕತೆ ಇಷ್ಟ ಆದರೆ ನಮಗೆ ಒಂದು ಲೈಕ್ನ ಮಾಡಿ. ಯಾರು ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಕಥಾ ಟಿವಿಗೆ ನಿಮ್ಮ ಬೆಂಬಲನ ಕೊಡಿ. ಧನ್ಯವಾದಗಳು.